ನಮಸ್ಕಾರ ಗೆಳೆಯರೆ. ಇಸ್ರೋ ಬಾಹ್ಯಾಕಾಶದಲ್ಲಿ ಒಂದು ದೊಡ್ಡ ಅದ್ಭುತ ಮಾಡುವುದಕ್ಕಾಗಿ ಸಿದ್ಧತೆ ನಡೆಸ್ತಾ ಇದೆ. ಈ ಕಡೆ ಜಗತ್ತು ಆಮ್ಕಾ ಇಂಜಿನ್ ಬಗ್ಗೆ ಚರ್ಚಿಸುತ್ತಿದ್ದಾಗ ಆ ಕಡೆ ಭಾರತದ ಇಸ್ರೋ ಯಾರು ಊಹಿಸಿರದ ಕೆಲಸವನ್ನ ಮಾಡ್ತಾ ಇತ್ತು. ಇತ್ತೀಚೆಗೆ ಭಾರತದ ಗಗನಯಾನ್ ಕಾರ್ಯಾಚರಣೆಯಲ್ಲಿ ಬಳಸಲಾಗುವ ಕ್ರಯೋಜೆನಿಕ್ ಎಂಜಿನ್ನೊಂದಿಗೆ ಇಸ್ರೋ ದೊಡ್ಡ ಸಾಧನೆಯನ್ನ ಸಾಧಿಸಿದೆ. ಸೊ ಅಂದಿನಿಂದ ಈ ಕಾವೇರಿ ಇಂಜಿನ್ ಅನ್ನ ಯಾರಾದರೂ ಯಶಸ್ವಿಗೊಳಿಸಬಹುದಾದರೆ ಅದು ಕೇವಲ ಇಸ್ರೋ ಅನ್ನೋದರ ಬಗ್ಗೆ ಊಹಾಪೋಹಗಳು ಪ್ರಾರಂಭವಾಗಿದ್ದವು. ಹಾಗೂ ಈ ಮಾತುಕತೆಗಳು ನಡೆಯುತ್ತಿರುವಾಗಲೇ ಈಗ ಇಸ್ರೋ ಮತ್ತೊಂದು ಸ್ಫೋಟವನ್ನ ಮಾಡಿದೆ. ಇಸ್ರೋ ಈಗ ನ್ಯೂಕ್ಲಿಯರ್ ಎಂಜಿನ್ ತಯಾರಿಸುವತ್ತ ಒಂದು ದೊಡ್ಡ ಹೆಜ್ಜೆ ಇಟ್ಟಿದೆ ಹಾಗೂ ಪ್ರಪಂಚದಾದ್ಯಂತ ಅದನ್ನ ಪ್ರಶಂಸಿಸಲಾಗುತ್ತಿದೆ. ಸೊ ಗೆಳೆಯರೆ, ಇಸ್ರೋದ ಈ ಐತಿಹಾಸಿಕ ಯಶಸ್ಸನ್ನು ತಿಳಿದುಕೊಳ್ಳುವುದಕ್ಕಾಗಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಯಾಕಂದ್ರೆ ನಾವು ನಿಮ್ಗೀಗ ಈ ಸಂಪೂರ್ಣ ಕಥೆಯನ್ನ ಡಿಟೇಲ್ ಆಗಿ ಹೇಳಲಿದ್ದೇವೆ. ಆದರೆ ವಿಡಿಯೋದಲ್ಲಿ ಮುಂದೆ ಹೋಗುವ ಮೊದಲು ನಮ್ಮ ಹೆಮ್ಮೆ ಇಸ್ರೋಗಾಗಿ ಈ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಬಾಕ್ಸಲ್ಲಿ ಜೈ ಹಿಂದ್ ಅಂತ ಬರೆಯಿರಿ. ಹಾಗೂ ಇದನ್ನು ನೆನಪಿಡಿ ಗೆಳೆಯರೆ, ಜೈ ಹಿಂದ್ ಅಂತ ಹೇಳುವುದು ನಮ್ಗೆಲ್ರಿಗೂ ಹೆಮ್ಮೆಯ ವಿಷಯ. ಸೊ ಗೆಳೆಯರೆ, ಇಸ್ರೋ ಬಾಹ್ಯಾಕಾಶದಲ್ಲಿ ದೊಡ್ಡ ಸ್ಫೋಟ ಮಾಡುವತ್ತ ಸಾಗ್ತಾ ಇದೆ. ಜಗತ್ತು ಆಮ್ಕಾ ಇಂಜಿನ್ ಬಗ್ಗೆ ಮಾತಾಡ್ತಿರುವಾಗ ಭಾರತದ ಇಸ್ರೋ ಪರಮಾಣು ಇಂಜಿನ್ನಲ್ಲಿ ಒಂದು ದೊಡ್ಡ ಸ್ಫೋಟವನ್ನ ಮಾಡಿದೆ. ನಾಸಾ ಕೂಡ ಹೆದರುವಂತ ಇಂಥ ಒಂದು ಕೆಲಸದಲ್ಲಿ ಇಸ್ರೋ ತನ್ನ ಒಂದು ಛಾಪು ಮೂಡಿಸಲಿದೆ. ಗೆಳೆಯರೆ, ಇಲ್ಲಿಯವರೆಗೆ ಭಾರತ ತನ್ನ ಯುದ್ಧ ವಿಮಾನಗಳಿಗೆ ಎಂಜಿನ್ ತಯಾರಿಸುವುದಕ್ಕೆ ಸಾಧ್ಯವಾಗಿಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತೇ ಇದೆ. ಹಲವು ವರ್ಷಗಳಿಂದ ನಡೆಯುತ್ತಿದ್ದ ಕಾವೇರಿ ಇಂಜಿನ್ ಪ್ರಾಜೆಕ್ಟ್ಗೆ ಇಲ್ಲಿಯವರೆಗೆ ಯಾವುದೇ ಯಶಸ್ಸು ಸಿಕ್ಕಿರಲಿಲ್ಲ. ಆದರೆ ಈಗ ಈ ಯೋಜನೆಗೆ ವೇಗ ಸಿಕ್ಕಿದ್ದು ಭಾರತದ ಸ್ನೇಹಿತ ರಷ್ಯಾ ಈ ಕೆಲಸದಲ್ಲಿ ಸಹಾಯ ಮಾಡಲು ಮುಂದೆ ಬಂದಿದೆ. ಹಾಗೂ ಈಗ ಕಾವೇರಿ ಎಂಜಿನ್ ಪಾರ್ಟ್ 2 ಅನ್ನು ರಷ್ಯಾದಲ್ಲಿ ತೀವ್ರವಾಗಿ ಪರೀಕ್ಷಿಸಲಾಗುತ್ತಿದ್ದು ಇದು ಕೆಲವು ಸಕಾರಾತ್ಮಕ ಫಲಿತಾಂಶಗಳನ್ನು ಕೂಡ ತಂದಿದೆ. ಗೆಳೆಯರೆ, ಇದರ ಮಧ್ಯೆ ಭಾರತದ ಇಸ್ರೋ ಎಂಜಿನ್ ತಂತ್ರಜ್ಞಾನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿಯಾಗುತ್ತಿದೆ ಅನ್ನೋ ಸುದ್ದಿ ಬಂದಿದೆ. ಇತ್ತೀಚೆಗೆ ಇಸ್ರೋ ಭಾರತದ ಗಗನಯಾನ ಪ್ರಾಜೆಕ್ಟ್ ಅಲ್ಲಿ ಅಳವಡಿಸಲಿರುವ ಕ್ರಯೋಜೆನಿಕ್ ಎಂಜಿನ್ನೊಂದಿಗೆ ಯಶಸ್ಸನ್ನು ಕಂಡಿದೆ. ಅಂದಿನಿಂದ ಭಾರತದ ಇಸ್ರೋ ಮಾತ್ರ ಕಾವೇರಿ ಎಂಜಿನ್ ಅನ್ನ ಯಶಸ್ವಿಗೊಳಿಸಬಲ್ಲದು ಅನ್ನೋದನ್ನ ಹೇಳಲಾಗುತ್ತಿತ್ತು. ಹಾಗೂ ಈಗ ಇದರ ಬಗ್ಗೆ ಮಾತುಕತೆಗಳು ಕೂಡ ನಡೀತಾ ಇವೆ. ಈ ಮಧ್ಯೆ ಇಸ್ರೋ ಮತ್ತೊಂದು ಸ್ಫೋಟವನ್ನ ಮಾಡಿದೆ. ಇಸ್ರೋ ವಿಜ್ಞಾನಿಗಳು ಬಾಹ್ಯಾಕಾಶದ ಬುಲೆಟ್ ಟ್ರೈನ್ ಅನ್ನು ತಯಾರಿಸುತ್ತಿದ್ದಾರೆ. ಆದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಈಗ ಬಾಹ್ಯಾಕಾಶದಲ್ಲಿ ಹೊಸ ಸ್ಫೋಟವನ್ನ ಮಾಡಲಿದೆ. ಭಾರತದ ಇಸ್ರೋ ಏನು ಮಾಡಲಿದೆ ಅನ್ನೋದನ್ನ ನೀವು ತಿಳಿದ್ರೆ ಇದು ನಿಮ್ಮನ್ನ ಬೆರಗುಗೊಳಿಸುತ್ತದೆ. ಹಗಲಿರುಳು ಶ್ರಮಿಸುವ ಮೂಲಕ ನಮ್ಮನ್ನ ಆಕಾಶದ ಎತ್ತರಕ್ಕೆ ಕೊಂಡೊಯ್ಯುತ್ತಿರುವ ನಮ್ಮ ದೇಶದ ವಿಜ್ಞಾನಿಗಳು ಈಗ ನ್ಯೂಕ್ಲಿಯರ್ ಥರ್ಮಲ್ ರಾಕೆಟ್ ಪ್ರೊಪಲ್ಷನ್ ಸಿಸ್ಟಮ್ ಅನ್ನ ತಯಾರಿಸುತ್ತಿದ್ದಾರೆ. ಮತ್ತು ಅದರಲ್ಲಿರುವ ವಿಶೇಷವೆಂದರೆ 10 ಕಿಲೋವ್ಯಾಟ್ RF ಪವರ್ಡ್ ಪ್ಲಾಸ್ಮಾ ಎಂಜಿನ್. ಈ ತಂತ್ರಜ್ಞಾನವು ತುಂಬ ಸ್ಮಾರ್ಟ್ ಆಗಿದ್ದು ಪರಮಾಣು ಶಕ್ತಿಯನ್ನ ತೆಗೆದುಕೊಂಡು ಬಾಹ್ಯಾಕಾಶದಲ್ಲಿ ರಾಕೆಟ್ ಅನ್ನ ಇದು ವೇಗವಾಗಿ ಓಡಿಸುತ್ತದೆ. ನಮ್ಮ ಇಸ್ರೋ ವಿಜ್ಞಾನಿಗಳು ಇದನ್ನು ಎಷ್ಟು ಉತ್ತಮ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಅದು ಬಾಹ್ಯಾಕಾಶದ ದೀರ್ಘ ಪ್ರಯಾಣವನ್ನ ಸುಲಭ ಮತ್ತು ವೇಗವಾಗಿ ಮಾಡ್ತದೆ. ಫಾರ್ ಎಕ್ಸಾಂಪಲ್, ನೀವು ಹೀಗೆ ಅಂದ್ಕೊಳ್ಳಿ, ಒಮ್ಮೆ ನೀವು ದೆಹಲಿಯಿಂದ ಮುಂಬೈಗೆ ನಾರ್ಮಲ್ ಟ್ರೈನಲ್ಲಿ ಹೋಗ್ತಿರುವಾಗ ಇದ್ದಕ್ಕಿದ್ದಂತೆ ಯಾರೋ ಒಬ್ರು ಈಗ ನಾವು ಬುಲೆಟ್ ಟ್ರೈನಲ್ಲಿ ಹೋದ್ರೆ ಅದು ಎಷ್ಟು ಮಜಾ ಬರಬಹುದು. ಸೊ ಈ ಪರಮಾಣು ಇಂಜಿನ್ ಸ್ಥಿತಿಯು ಇದೇ ರೀತಿಯಾಗಿದೆ. ಇದು ಬಾಹ್ಯಾಕಾಶದ ಬುಲೆಟ್ ಟ್ರೈನ್ ಆಗಿದ್ದು ಇದು ನಮ್ಮನ್ನ ಮಂಗಳಕ್ಕೆ ಮತ್ತು ಅದಕ್ಕೂ ಮೀರಿಯೂ ಕೂಡ ಕರೆದೊಯ್ಯುತ್ತದೆ. ಅಂದರೆ ಈ ಎಂಜಿನ್ನ ಯಶಸ್ಸಿನ ನಂತರ ಇಸ್ರೋ ನೇರವಾಗಿ ಮಂಗಳ ಅಥವಾ ಚಂದ್ರನ ಮೇಲೆ ತನ್ನ ರಾಕೆಟ್ಗಳನ್ನು ಕಳಿಸುವುದಕ್ಕೆ ಸಾಧ್ಯವಾಗ್ತದೆ. ಸೊ ಈಗ ನಾನು ನಿಮಗೆ ಇಡೀ ಜಗತ್ತಿಗೆ ಟೆನ್ಷನ್ ಕೊಡುವಂತಹ ಈ ಶಕ್ತಿಶಾಲಿ ಎಂಜಿನ್ ಬಗ್ಗೆ ಕೆಲವು ವಿಷಯಗಳನ್ನು ಹೇಳ್ತೇನೆ. ಈ ಎಂಜಿನ್ ರೇಡಿಯೋ ತರಂಗಗಳ ಶಕ್ತಿಯಿಂದ ಪ್ಲಾಸ್ಮಾವನ್ನ ಸೃಷ್ಟಿಸುತ್ತದೆ. ಹಾಗಾದ್ರೆ ಈ ಪ್ಲಾಸ್ಮಾ ಅಂದ್ರೆ ಏನು? ಸೊ ಇದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನೀವು ಈ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳಿ. ನೀವು ಯಾವಾಗಲಾದರೂ ವರ್ಣರಂಜಿತ ರೀತಿಯಲ್ಲಿ ಹೊಳೆಯುವ ಈ ನಿಯಾನ್ ಲೈಟ್ಸ್ಗಳನ್ನು ನೋಡಿದ್ದೀರಾ? ಇವುಗಳು ಪ್ಲಾಸ್ಮಾದಿಂದಾಗಿಯೇ ಉರಿತಾವೆ. ಸರಳವಾಗಿ ಹೇಳೋದಾದರೆ ಪ್ಲಾಸ್ಮಾವು ತುಂಬ ಬಿಸಿಯಾಗಿರುವ ಮತ್ತು ಶಕ್ತಿಯಿಂದ ತುಂಬಿರುವ ಗ್ಯಾಸ್ನ ಒಂದು ರೂಪವಾಗಿದೆ. ಈ ಪ್ಲಾಸ್ಮಾವನ್ನು ರಚಿಸಲು ಇಸ್ರೋ ಲೈಕಾನ್ ಮೋಡ್ನಲ್ಲಿ ರೇಡಿಯೋ ತರಂಗಗಳನ್ನು ಬಳಸಿದೆ. ಈಗ ಈ ಲೈಕಾನ್ ಮೋಡ್ ಏನನ್ನೋದನ್ನು ಅರ್ಥ ಮಾಡಿಕೊಳ್ಳಿ. ನೀವು ಆಹಾರವನ್ನು ಮೈಕ್ರೋವೇವ್ನಲ್ಲಿ ಬಿಸಿ ಮಾಡುವಂತೆಯೇ ರೇಡಿಯೋ ತರಂಗಗಳು ಗ್ಯಾಸನ್ನು ಬಿಸಿ ಮಾಡಿ ಪ್ಲಾಸ್ಮಾವನ್ನು ಸೃಷ್ಟಿಸುತ್ತವೆ. ಹಾಗೂ ಅನಂತರ ಈ ಪ್ಲಾಸ್ಮಾ ರಾಕೆಟ್ ಅನ್ನು ವೇಗವಾಗಿ ಮುಂದಕ್ಕೆ ತಳ್ತದೆ. ಈ ಎಂಜಿನ್ನ ಶಕ್ತಿಯ ಬಗ್ಗೆ ಹೇಳುವುದಾದರೆ ಖಂಡಿತ ನಿಮಗಿದು ಆಶ್ಚರ್ಯವನ್ನು ಉಂಟು ಮಾಡಬಹುದು. ಯಾಕಂದರೆ ವಿಜ್ಞಾನಿಗಳು ಇದನ್ನು ನಿರ್ದಿಷ್ಟ ಇಂಪಲ್ಸ್ನಿಂದ ಅಳೆಯುತ್ತಾರೆ. ಹಾಗೂ ಈ ಎಂಜಿನ್ ಎಷ್ಟು ಸಮಯ ಮತ್ತು ಎಷ್ಟು ಶಕ್ತಿಯೊಂದಿಗೆ ರಾಕೆಟನ್ನು ಮುಂದಕ್ಕೆ ತಳ್ಳಬಹುದು ಅನ್ನೋದ್ರ ಬಗ್ಗೆ ಹೇಳುತ್ತದೆ. ಈ ಎಂಜಿನ್ನ IP 4000 ಸೆಕೆಂಡುಗಳಿಂದ 10,000 ಸೆಕೆಂಡುಗಳವರೆಗೆ ಇರ್ತದೆ.
ಹಾಗೆಯೇ ನಮ್ಮ ಸಾಮಾನ್ಯ ರಾಕೆಟ್ಗಳು ಸುಮಾರು 450 ಸೆಕೆಂಡುಗಳ IP ಹೊಂದಿರುವಂತಹದ್ದಾಗಿರ್ತವೆ. ಆದರೆ ಈ ನ್ಯೂಕ್ಲಿಯರ್ ಎಂಜಿನ್ ಇದಕ್ಕಿಂತ 10 ಪಟ್ಟು ವೇಗ ಮತ್ತು ಹೆಚ್ಚು ಶಕ್ತಿಶಾಲಿಯಾಗಿರುವಂತಹದ್ದಾಗಿರ್ತವೆ. ಇದರ ಥ್ರಸ್ಟ್ ಅಂದ್ರೆ ತಳ್ಳುವ ಶಕ್ತಿ 300 ಮಿಲಿ ನ್ಯೂಟನ್ನಿಂದ 120 ಮಿಲಿ ನ್ಯೂಟನ್ಗೆ ಇರ್ತದೆ. ಉದಾಹರಣೆಗಾಗಿ ಹೇಳೋದಾದ್ರೆ, ಒಮ್ಮೆ ನೀವು ದೋಣಿಯನ್ನ ನಿಧಾನವಾಗಿ ನೀರಿನಲ್ಲಿ ತಳ್ಳಿದಾಗ ಅದು ತೇಲೋದಕ್ಕೆ ಪ್ರಾರಂಭಿಸುವಂತೆಯೇ ಅದೇ ರೀತಿ ಈ ಎಂಜಿನು ರಾಕೆಟ್ ಅನ್ನ ಬಾಹ್ಯಾಕಾಶದಲ್ಲಿ ಬಹಳ ದೂರಕ್ಕೆ ಕೊಂಡೊಯ್ಯುತ್ತದೆ. ಈ ಎಂಜಿನ್ ರಾಕೆಟ್ ಅನ್ನ ವೇಗವಾಗಿ, ಅಗ್ಗವಾಗಿ ಮತ್ತು ಹೊಂದಿಕೊಳ್ಳುವಂತೆ ಮಾಡ್ತದೆ. ಮೊದಲನೇದಾಗಿ ಹೇಳೋದಾದ್ರೆ, ಇದು ಥ್ರಸ್ಟ್ ಮತ್ತು IP ಬದಲಾಯಿಸಬಹುದು. ಅಂದರೆ ಅಗತ್ಯಕ್ಕೆ ಅನುಗುಣವಾಗಿ ಕೆಲವೊಮ್ಮೆ ಇದು ಬಲವಾದ ತಳ್ಳುವಿಕೆಯನ್ನ ನೀಡುತ್ತದೆ ಮತ್ತು ಕೆಲವೊಮ್ಮೆ ಇದು ನಿಧಾನವಾಗಿ ದೀರ್ಘ ದೂರವನ್ನ ಕ್ರಮಿಸುತ್ತದೆ. ಎರಡನೇದಾಗಿ ಇದು ಹೈಡ್ರೋಜನ್ ಇಂದ ಕ್ಸೆನಾನ್ ವರೆಗೆ ಯಾವುದೇ ಗ್ಯಾಸ್ ಅನ್ನ ಇಂಧನವಾಗಿ ಬಳಸಬಹುದು. ಅಂದ್ರೆ ನಿಮ್ಮ ಕಾರು ಪೆಟ್ರೋಲ್, ಡೀಸೆಲ್ ಅಥವಾ CNG ಯಲ್ಲಿ ಚಲಿಸುವಂತೆಯೇ ಈ ಎಂಜಿನ್ ಈ ಕಾರ್ಯಾಚರಣೆಯನ್ನ ಅಗ್ಗವಾಗಿಸುತ್ತದೆ. ಯಾಕಂದ್ರೆ ಸುಲಭವಾಗಿ ನಾವು ಇದರಲ್ಲಿ ಲಭ್ಯವಿರುವ ಯಾವುದೇ ಗ್ಯಾಸ್ ಅನ್ನ ಬಳಸುತ್ತೇವೆ. ಮೂರನೇದಾಗಿ ಇದನ್ನ ದೊಡ್ಡದಾಗಿಯೂ ಮಾಡಬಹುದು. ಪ್ರಸ್ತುತ ಇದು 10 ಕಿಲೋವ್ಯಾಟ್ಗಳಷ್ಟಿದೆ, ಆದರೆ ಭವಿಷ್ಯದಲ್ಲಿ ಇದನ್ನ ಮೆಗಾವ್ಯಾಟ್ ಮಟ್ಟಕ್ಕೆ ಕೊಂಡೊಯ್ಯಬಹುದು. ಇದರರ್ಥ ಜನರನ್ನ ಹೊತ್ತೊಯ್ಯುವ ದೊಡ್ಡ ಬಾಹ್ಯಾಕಾಶ ನೌಕೆಗಳು ಸಹ ಇದನ್ನ ಬಳಸಿಕೊಂಡು ಹಾರಲು ಸಾಧ್ಯವಾಗ್ತದೆ. ನಮ್ಮ ಇಸ್ರೋ ಜಗತ್ತು ನೋಡುತ್ತಲೇ ಇರುವ ಅದ್ಭುತ ಕೆಲಸವನ್ನ ಮಾಡಿದೆ. ಕಳೆದ ವರ್ಷ ಚಂದ್ರಯಾನ 3ರಲ್ಲಿ ರೇಡಿಯೋ ಐಸೋಟೋಪ್ ಹೀಟಿಂಗ್ ಯೂನಿಟ್ ಅನ್ನ ಪರೀಕ್ಷಿಸಲಾಯಿತು. ಇದು ಇನ್ನು ಚಂದ್ರನ ಸುತ್ತುವ ಪ್ರೊಪಲ್ಷನ್ ಮಾಡೆಲ್ಗೆ ಶಕ್ತಿ ತುಂಬುತ್ತಾ ಇದೆ. ಇದು ಒಂದು ಸಣ್ಣ ಹೆಜ್ಜೆಯಾಗಿತ್ತು. ಆದರೆ ಈಗ ಇಸ್ರೋ ಮತ್ತು ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಜಂಟಿಯಾಗಿ 100 ವ್ಯಾಟ್ ರೇಡಿಯೋ ಥರ್ಮಲ್ ಜನರೇಟರ್ ಅನ್ನ ನಿರ್ಮಿಸುತ್ತಿವೆ. ಇದು ಪ್ಲಾಸ್ಮಾ ಇಂಜಿನ್ಗೆ ಹೆಚ್ಚಿನ ಶಕ್ತಿಯನ್ನ ನೀಡುತ್ತದೆ. ಪ್ರೊಪಲೆಂಟ್ ಅನ್ನ ಈ ನ್ಯೂಕ್ಲಿಯರ್ ಪವರ್ ಇಂದ ಬಿಸಿ ಮಾಡಲಾಗ್ತದೆ ಮತ್ತು ನಂತರ RF ಪವರ್ಡ್ ಪ್ಲಾಸ್ಮಾ ಅದನ್ನ ಹೊರಹಾಕ್ತದೆ. ಇದು ನ್ಯೂಕ್ಲಿಯರ್ ಥರ್ಮಲ್ ಮತ್ತು ಎಲೆಕ್ಟ್ರಿಕಲ್ ಪ್ರೊಪಲ್ಷನ್ ಇವೆರಡರ ಅನುಕೂಲಗಳನ್ನ ನೀಡ್ತದೆ. ಆದರೆ ಪ್ರತಿಯೊಂದು ದೊಡ್ಡ ವಿಷಯದಲ್ಲೂ ಕೆಲವು ಸವಾಲುಗಳು ಕೂಡ ಬರ್ತವೆ. ಇದನ್ನ 100 ಕಿಲೋವ್ಯಾಟ್ ಅಥವಾ ಮೆಗಾವ್ಯಾಟ್ಗೆ ಕೊಂಡೊಯ್ಯುವುದಕ್ಕೆ ರಿಯಾಕ್ಟರ್ ಡಿಸೈನ್, ಶಾಖ ನಿಯಂತ್ರಣ ಮತ್ತು RF ಹಾರ್ಡ್ವೇರ್ನಲ್ಲಿ ಬಹಳಷ್ಟು ಕೆಲಸಗಳನ್ನ ಮಾಡಬೇಕಾಗ್ತದೆ. ಇದನ್ನು ಹೊರತು ನ್ಯೂಕ್ಲಿಯರ್ ಪವರ್ನ ಅರ್ಥ ಇದರ ಸೇಫ್ಟಿನೂ ಎಲ್ಲಕ್ಕಿಂತ ಮೇಲು. ಲಾಂಚ್ನ ಸಮಯದಲ್ಲಿ ಏನಾದರೂ ತಪ್ಪಾದಲ್ಲಿ ರೇಡಿಯೋ ಆಕ್ಟಿವ್ ತ್ಯಾಜ್ಯಗಳು ಹರಡಬಹುದು. ಆದರೆ ನಮ್ಮ ಇಸ್ರೋ ಅದನ್ನು ಚಂದ್ರಯಾನ 3ರಂತೆ ಸೇಫ್ ಮತ್ತು ಸಾಲಿಡ್ ಮಾಡ್ತಾ ಇದೆ. ಟೆಸ್ಟಿಂಗ್ ಆಗಿ ಇದನ್ನು ಮಹೇಂದ್ರಗಿರಿಯ ವ್ಯಾಕ್ಯೂಮ್ ಚೇಂಬರ್ ಅಲ್ಲಿ ಪರೀಕ್ಷಿಸಲಾಗುವುದು ಹಾಗೂ 2026ರಿಂದ 2028ರವರೆಗೆ ಇದರ ಪ್ರಯೋಗಗಳನ್ನು ನಡೆಸಲಾಗುವುದು. ಅಂದರೆ ಕೆಲವು ವರ್ಷಗಳಲ್ಲಿ ನಮ್ಮ ಈ ರಾಕೆಟ್ ಬಾಹ್ಯಾಕಾಶಕ್ಕೆ ಹಾರಲು ಸಿದ್ಧವಾಗ್ತದೆ. ಗೆಳೆಯರೆ, ಇದು ಕೇವಲ ನಮ್ಮ ಎಂಜಿನ್ ಅಲ್ಲ, ಬದಲಾಗಿ ಇದು ನಕ್ಷತ್ರಗಳನ್ನು ಮೀರಿ ನಮ್ಮನ್ನು ಕರೆದೊಯ್ಯುವ ಭಾರತದ ಕನಸುಗಳ ಹಾರಾಟ. ಭಾರತ ಏನು ಮಾಡ್ತಾ ಇದೆ ಅನ್ನೋದನ್ನು ಯಾರಾದರೂ ನಿಮಗೆ ಕೇಳಿದಾಗ ಎದೆ ತಟ್ಟಿಕೊಂಡು ಹೆಮ್ಮೆಯಿಂದ ನಮ್ಮ ಇಸ್ರೋ ಬಾಹ್ಯಾಕಾಶದಲ್ಲಿ ಕ್ರಾಂತಿಯನ್ನು ತರುತ್ತಿದ್ದು ಇದನ್ನು ಜಗತ್ತು ಗಮನಿಸುತ್ತಲೇ ಇರ್ತದೆ ಅನ್ನೋದನ್ನು ಹೇಳಿ. ಸೊ ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇನೆ. ನೀವು ಈ ವಿಡಿಯೋನ ಇನ್ನೂವರೆಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಮತ್ತು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.